ಬಂದ್ಲು ಕಣೆ. ಈಗ ನೋಡ್ತಾ ಇರೋ ಹೇಗೆ ಬೆಂಕಿ ಹಚ್ಕೊಳುತ್ತೆ ಅಂತ. ಅಜ್ಜಿ ಏನಾಯ್ತು? ಆದಿಯಲ್ಲೇ ನಿನ್ನೆ ಕೇಳ್ತಾ ಇರೋದು. ಆದಿಯಲ್ಲಿ ಅದು ಅವನ ಫ್ರೆಂಡ್ಸ್ ಜೊತೆ ನಾಟಕ ಆಡ್ಬೇಡ. ಅವನ ಫೋನ್ ಸ್ವಿಚ್ ಆಫ್ ಬರ್ತಿದೆ. ಅವನ ಎಲ್ಲ ಫ್ರೆಂಡ್ಸ್ನು ವಿಚಾರಿಸಿದ್ದು ಆಗಿದೆ. ಅವನಲ್ಲೆಲ್ಲೂ ಇಲ್ಲ. ಹೇಳೆ, ಎಲ್ಲೇ ನನ್ನ ಮಗ? ವಿಮಲಾ, ಆ ಹುಡುಗಿ ಬರ್ತಿದ್ದ ಹಾಗೆ ಕೂಗಾಡಿದ್ರೆ ಹೇಗಮ್ಮ? ಅತ್ತೆ, ಆದಿ ಮನೆಗೆ ಬಂದಿಲ್ಲ. ಎಲ್ಲಿ ಹೋಗಿದ್ದಾನೆ ಅಂತ ಗೊತ್ತಿಲ್ಲ. ಇವಳಿಂದ ಮನೆ ಬಿಟ್ಟು ಹೋಗಿದ್ದಾನೆ. ಇನ್ ಹೇಗೆ ಕೇಳಿ ಅತ್ತೆ? ವಿಮಲಾ, ಆದಿ ಮನೆಗೆ ಬರದೇ ಇರೋದ್ರಲ್ಲಿ ಲಕ್ಷ್ಮಿ ಪಾತ್ರ ಏನು ಅಂತ ಗೊತ್ತಿದ್ದೇನೆ. ಸುಮ್ಮನೆ ನೀನು ಅವಳ ಮೇಲೆ ಕೂಗಾಡ್ತಾ ಇದ್ದೀಯ. ಮಾವ, ನನ್ಗೆ ಗೊತ್ತಿಲ್ಲದೆ ಮಾತಾಡ್ತಿಲ್ಲ. ಆದಿ ಮನೆ ಬಿಟ್ಟು ಹೋಗೋದಕ್ಕೆ ಇವಳೇ ಕಾರಣ. ಈ ಮನೇಲಿ ಏನಾದರೂ ಆದ್ರೆ ಅದು ಮೂಗಿನ ಮಟ್ಟಕ್ಕೆ ಬಂದಾಗಲೇ ನನಗೆ ಗೊತ್ತಾಗೋದಾ? ಏನಾಯ್ತೀಗ? ಅಯ್ಯೋ ಭಾವ, ಆದಿ ಮನೆ ಬಿಟ್ಟು ಹೋಗಿದ್ದಾನೇನೋ ಅಂತ ಅನ್ನಿಸ್ತಿದೆ ನನಗೆ. ಚಂಚಲ, ನೀವೇ ಏನೇನೋ ಅನ್ಕೋಬೇಡಿ. ಎಷ್ಟು ಸಲ ಆದಿ ಮನೆಗೆ ತಡವಾಗಿ ಬಂದಿಲ್ಲ? ಆದ್ರೆ ಆಗೆಲ್ಲ ಆದಿ ಕೋಪ ಮಾಡ್ಕೊಂಡು ಹೋಗಿಲ್ಲ ಅತ್ತೆ. ಇವಳನ್ನ ಕೇಳಿ, ಇವಳು ಬೆಳಗ್ಗೆ ಆದಿ ಜೊತೆ ಜಗಳ ಮಾಡದ್ಲೋ ಇಲ್ವೋ ಅಂತ. ಲಕ್ಷ್ಮಿ, ನೀ ಹೇಳಮ್ಮ ಏನಾಯ್ತು ಅಂತ. ತಾತ, ನಾವು ಯಾವಾಗಲೂ ಕಿತ್ತಾಡೋಗೆ ನಮ್ಮಿಬ್ಬರ ಮಧ್ಯೆ ಮಾತಾಯ್ತಷ್ಟೆ. ಕಣ್ಣೀರು ಹಾಕಿ ಸಿಂಪತ್ತಿ ಗಿಟ್ಟಿಸ್ಕೊಳ್ಳೋ ನಾಟಕ ಮಾಡಬೇಡ. ನೀನ್ ಆದಿ ಜೊತೆ ಜಗಳ ಆಡಿದ್ದು, ಅವನ ಕಪಾಳ ಹೊಡೆದಿದ್ದು ಎಲ್ಲ ಗೊತ್ತಿದೆ. ಅತ್ತೆ, ನಾನು ಹಾಗೇನೂ ಮಾಡಿಲ್ಲ ಅತ್ತೆ. ನಾಗಿ ಎಲ್ಲ ನೋಡಿದಾಳೆ. ನಾಗಿ, ಬಾಯ್ಲಿ. ನಾಗಿ, ನೀನೇನ್ ನೋಡ್ದೆ ಅಂತ ಇನ್ನೊಂದ್ಸಲ ಎಲ್ರ ಮುಂದೆ ಹೇಳು. ಇವಳ ಮುಖ ಏನೇ ನೋಡ್ತಿದ್ಯಾ? ಹೇಳು. ಅವಳು ಮೊಸಳೆ ಕಣ್ಣೀರು ನೋಡಿ ಎಲ್ಲರೂ ಮರಳಾಗ್ತಿದ್ದೀರಾ. ನೀನು ನನ್ನ ಮಗನ ಕಪಾಳಕ್ಕೆ ಯಾಕೆ ಹೊಡೆದೆ? ಅತ್ತೆ, ನಾನು ಯಾಕೆ ಆದಿಗೆ ಹೊಡಿಲಿ? ಆಹಾ, ಮಾಡೋದಿಲ್ಲ ಮಾಡಿಬಿಟ್ಟು ಎಷ್ಟು ಅಮಾಯಕಿ ಥರ ನಾಟಕ ಮಾಡ್ತಿದ್ಯಲ್ಲೇ. ಲಕ್ಷ್ಮಿ, ನಾನು ನಿನ್ನ ಮಾತನ್ನು ನಂಬ್ತೀನಿ ಕಣಮ್ಮ. ಆದರೆ ನೀನು ನನ್ನ ಕಣ್ಣು ನೋಡ್ಕೊಂಡು ಹೇಳು, ನೀನು ಆದಿ ಮೇಲೆ ಕೈ ಮಾಡಿದೆಯೋ ಇಲ್ವೋ? ಇಲ್ಲ ತಾತ. ಸುಳ್ಳು ಹೇಳ್ತಿದ್ದಾಳೆ. ನೀವೆಲ್ಲರೂ ಅವಳ ಮಾತನ್ನೇ ನಂಬಿ. ನನಗೆ ಗೊತ್ತು, ಆದಿ ಮನೆ ಬಿಟ್ಟು ಹೋಗಿರೋದ ಇವಳಿಂದ ಅಂತ. ಆದಿ ಮನೆಗೆ ವಾಪಸ್ ಬರಲಿಲ್ಲ ಅಂದ್ರೆ ನಾನು ಮಾತ್ರ ಸುಮ್ಮನಿರೋದಿಲ್ಲ. ವಿಮಲಾ,